ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು. ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಂ. ಬನ್ನಿ ನಾವು ಆ ಅಲ್ಲಾಹನ ಮೇಲೆ ಇಟ್ಟಿರುವ ನಂಬಿಕೆಯನ್ನು ಇನ್ನೂ ಜಾಸ್ತಿ ಮಾಡುವಂತಹ ಒಂದು ವಿಷಯವನ್ನು ತಿಳಿಯೋಣ. ಕೆಲವೊಮ್ಮೆ ಮನುಷ್ಯರ ಜೀವನದಲ್ಲಿ ಎಂತಹ ಸಮಯ ಬರುತ್ತೆ ಎಂದರೆ ತುಂಬ ನೋವು, ಕಷ್ಟ ಮತ್ತು ಜೀವನವೇ ಸೋತು ಹೋಗುವ ಭಾವನೆ ಎನಿಸುತ್ತದೆ. ಆ ಸಮಯದಲ್ಲಿ ನಾವು ನಂಬಿರುವ ನಮ್ಮ ಸಂಬಂಧಿಗಳು, ನಮ್ಮ ಸ್ನೇಹಿತರು ಮತ್ತು ನಮ್ಮ ಆ ಆಸರೆಗಳು ದೂರವಾದಾಗ, ನಾವು ಯಾವುದು ನಮ್ಮನ್ನು ಕೈ ಹಿಡಿದು ಆಸರಿಸುತ್ತೆ ಎಂದು ನಾವು ನಂಬಿರುತ್ತೇವೋ ಆ ಆಸರೆಗಳೆಲ್ಲ ದೂರವಾದಾಗ, ಆ ಒಂದು ಸಮಯದಲ್ಲಿ ನಮ್ಮ ಅಲ್ಲಾಹನು ನಮಗೆ ಕೇಳುತ್ತಾನೆ, ಈಗ ಹೇಳು, ನಿನ್ನನ್ನು ಯಾರು ಕೈ ಹಿಡಿದು ನಡೆಸುತ್ತಾರೆ ಎಂದು. ಆ ಸಮಯದಲ್ಲಿ ನಮ್ಮ ಆತ್ಮದಿಂದ ಒಂದು ಧ್ವನಿ ನಮಗೆ ಹೇಳುತ್ತದೆ, ನಿಜವಾದ ಆಸರೆ ಆ ನನ್ನ ಅಲ್ಲಾಹನೇ ಎಂದು. ತುಂಬ ನೋವು ಮತ್ತು ಕಷ್ಟದಲ್ಲಿ ನಾವು ಅಲ್ಲಾಹನನ್ನು ಕೂಗುವ ಕೂಗು ನಿಜವಾದ ಕೂಗು ಆಗಿರುತ್ತದೆ ಮತ್ತು ಅದು ನಮ್ಮ ಆತ್ಮದ ಒಳಗಡೆಯಿಂದ ಬಂದಿರುತ್ತದೆ. ಇಂತಹ ಕೂಗು 7 ಆಸ್ಮಾನಗಳನ್ನು ದಾಟಿ ಆ ಅಲ್ಲಾಹನ ಅರ್ಶ್ವರೆಗೆ ಮುಟ್ಟುವ ಕೂಗು ಆಗಿರುತ್ತದೆ. ಯಾರು ನೋವಿನಿಂದ ಆತ್ಮದಿಂದ ಕೂಗುತ್ತಾರೋ ಅವರ ಕೂಗು ಅಲ್ಲಾಹನು ಬೇಗ ಕೇಳುತ್ತಾನೆ. ಅದಕ್ಕೆ ಅಲ್ಲಾಹನು ಒಡೆದ ಹೃದಯಗಳಲ್ಲಿ ಮತ್ತು ಜೀವನದಲ್ಲಿ ಸೋತಿರುವವರ ಮನದಲ್ಲಿ ನೆಲೆಸುತ್ತಾನೆ. ಅದಕ್ಕೆ ಹೇಳೋದು, ಒಡೆದ ಹೃದಯಗಳು ಅಲ್ಲಾಹನ ಮನೆಯಾಗಿರುತ್ತವೆ ಎಂದು. ಕಷ್ಟದಲ್ಲಿ ಇರುವವರ ಜೊತೆ ಸ್ವತಃ ಅಲ್ಲಾಹನೇ ಇರುತ್ತಾನೆ ಎಂದು ನಾವು ನಂಬಿದ್ದೇವೆ. ಅದಕ್ಕೆ ಕಷ್ಟ ಬಂದರೆ ಆದಷ್ಟು ಆ ಅಲ್ಲಾಹನ ಹತ್ತಿರವಾಗಲು ಪ್ರಯತ್ನಿಸಿರಿ. ಕಷ್ಟದಲ್ಲಿ ದೂರವಾಗಿ ಅಲ್ಲಾಹನನ್ನೇ ದೂರ ಮಾಡಿಕೊಂಡು ಯಾವ ಕಷ್ಟವನ್ನು ಇಲ್ಲಿವರೆಗೂ ಯಾರೂ ಬಗೆಹರಿಸಿಕೊಂಡಿಲ್ಲ. ನಮಗೆ ನಮ್ಮ ಜೀವನದಲ್ಲಿ ನೋವುಗಳು ಬಂದಾಗ ಗಾಬರಿಯಾಗಬೇಡಿ. ಯಾಕೆ ಎಂದರೆ ಅಲ್ಲಾಹನು ಯಾರನ್ನು ತುಂಬ ಇಷ್ಟಪಡುತ್ತಾನೋ ಅವರಿಗೆ ಮಾತ್ರ ಪರೀಕ್ಷೆಯನ್ನು ನೀಡುತ್ತಾನೆ. ಇದು ಹೇಗೆ ಎಂದರೆ, ಒಂದು ಮಗುವಿನ ಕೈಯಿಂದ ನೀವು ಚಾಕ್ಲೇಟನ್ನು ಕಸಿದುಕೊಂಡಾಗ ಅದು ಹೇಗೆ ನಿಮ್ಮ ಹತ್ತಿರ ಓಡಿ ಬಂದು ಕಾಡಿ ಬೇಡಿ ಅದನ್ನು ವಾಪಸ್ ತೆಗೆದುಕೊಳ್ಳಲು ಪ್ರಯತ್ನಿಸುತ್ತದೆಯೋ, ಅದೇ ರೀತಿ ಅಲ್ಲಾಹನು ನಮಗೆ ಇಷ್ಟವಾಗಿರುವ ವಸ್ತುವನ್ನು ಅವನ ಬಳಿ ಇಟ್ಟುಕೊಂಡು ನಮ್ಮನ್ನು ಅವನ ಬಳಿಗೆ ಹೋಗಲು ದಾರಿ ಮಾಡಿರುತ್ತಾನೆ. ಆ ಸಮಯದಲ್ಲಿಯೇ ಅಲ್ಲವೇ ನಾವು ಅವನಿಗೆ ಇನ್ನೂ ಹತ್ತಿರವಾಗುತ್ತೇವೆ ಮತ್ತು ಅವನ ಮತ್ತು ನಮ್ಮ ಸಂಬಂಧ ಗಟ್ಟಿಯಾಗುತ್ತದೆ. ಆಗ ಅವನು ಹೇಳಿರುವ ದಾರಿಯಲ್ಲಿ ಅವನ ಇಷ್ಟದಂತೆ ನಾವು ನಡೆಯಲು ಪ್ರಯತ್ನಿಸುತ್ತಿರುತ್ತೇವೆ. ಒಂದು ಬಯಕೆ ನಮ್ಮ ಮನಸ್ಸಿನಲ್ಲಿ ಹುಟ್ಟಿ ನಾವು ಅದನ್ನು ಪಡೆಯಲು ಪದೇ ಪದೇ ಅಲ್ಲಾಹನ ಬಳಿ ದುವಾ ಮಾಡುತ್ತಾ ಇದ್ದೇವೆ ಎಂದರೆ ತಿಳಿದುಕೊಳ್ಳಿ, ಅದು ನಿಮ್ಮ ಬಯಕೆ ಆಗಿರುವುದಿಲ್ಲ. ಅಲ್ಲಾಹನು ಮೊದಲು ಇವರಿಗೆ ಏನು ಕೊಡಬೇಕು ಎಂದು ನಿರ್ಧರಿಸಿರುತ್ತಾನೋ ಆ ಒಂದು ಬಯಕೆ ನಿಮ್ಮ ಮನದಲ್ಲಿ ಹಾಕಿರುತ್ತಾನೆ. ಅದರ ಒಂದು ಆಸೆಯನ್ನು ಹಾಕಿ ನೀವು ಅದನ್ನು ಬೇಡುವಂತೆ ಮಾಡುತ್ತಾನೆ. ದುವಾ ಬೇಗ ಕಬೂಲ್ ಆಗುವುದಿಲ್ಲ ಎಂದು ಎಂದಿಗೂ ನಿರಾಶಿತರಾಗಬೇಡಿ. ಏಕೆ ಎಂದರೆ ಮೊದಲು ನಮ್ಮನ್ನು ಅಲ್ಲಾಹನು ಆ ಒಂದು ವಸ್ತುವನ್ನು ಉಳಿಸಿಕೊಳ್ಳಲು ನಮ್ಮ ಒಳಗೆ ವಿದ್ಯೆ ಮತ್ತು ಶಕ್ತಿಯನ್ನು ನೀಡಿ ಸರಿಯಾದ ಸಮಯದಲ್ಲಿ ಕೊಡುತ್ತಾನೆ. ಆ ಸಮಯ ಬರುವವರೆಗೂ ತಾಳ್ಮೆ ಮತ್ತು ನಂಬಿಕೆಯಿಂದ ಕಾಯಬೇಕು ಅಷ್ಟೇ. ಅವನಿಗೆ ಅಸಾಧ್ಯವಾಗುವುದು ಯಾವುದೂ ಇಲ್ಲ. ಅವನಿಗೆ ಎಲ್ಲವೂ ಸಾಧ್ಯವಾಗುತ್ತದೆ. ಅವನು ಆಗು ಎಂದರೆ ಸಾಕು, ಅವನ ಒಂದು ಇಶಾರೆ ಸಾಕು, ಅದು ಆಗಿ ಹೋಗುತ್ತದೆ. ಅವನ ಖಜಾನೆಯಲ್ಲಿ ಯಾರಿಗೂ ಎಂದಿಗೂ ಕಡಿಮೆಯಾಗುವುದಿಲ್ಲ. ಒಂದು ವಿಷಯ ನಿಮಗೆ ಗೊತ್ತಾ? ನಬಿ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರ ಅಲ್ಲಾಹನ ಆಜ್ಞೆಯಂತೆ ತಮ್ಮ ಮಗು ಮತ್ತು ಮಡದಿಯನ್ನು ಮಕ್ಕಾದಲ್ಲಿ ಬಿಟ್ಟು ಬರುವಾಗ ಅಲ್ಲಿ
ಆ ಪ್ರದೇಶದಲ್ಲಿ ಏನು ಎಂದರೆ ಏನೂ ಇರಲಿಲ್ಲ. ಸುತ್ತಲೂ ವನದಾದ ಮರುಭೂಮಿ, ಬೆಟ್ಟಗಳು ಮತ್ತು ರಣರಣ ಬೇಸಿಗೆಯ ಬಿಸಿಲು. ಯಾವ ಒಂದು ಜೀವಿಯೂ ವಾಸಿಸಲಾಗದಷ್ಟು ಅಲ್ಲಿ ಯಾವುದೊಂದು ಸೌಕರ್ಯವೂ ಇರುತ್ತಿರಲಿಲ್ಲ. ಕುಡಿಯುವ ನೀರು, ಆಹಾರ ಯಾವುದೂ ಅವರಿಗೆ ಇರಲಿಲ್ಲ. ಇಂತಹ ಜಾಗದಲ್ಲಿ ಅವರು ತಮ್ಮ ಹಾಲು ಕುಡಿಯುವ ಮಗು ಮತ್ತು ಮಡದಿಯನ್ನು ಬಿಡುವ ಕಾರಣ ಏನು ಎಂದರೆ ಅವರಿಗೆ ಇದ್ದ ಅಲ್ಲಾಹನ ಮೇಲೆ ಅಪಾರ ನಂಬಿಕೆ ಮತ್ತು ವಿಶ್ವಾಸವೇ ಕಾರಣ. ಅವರಿಬ್ಬರನ್ನು ಬಿಟ್ಟು ಅವರು ಅಲ್ಲಿ ಬರುವ ಮುನ್ನ ಅಲ್ಲಿ ನಿಂತು ಒಂದು ದುವಾ ಮಾಡುತ್ತಾರೆ, ಯಾ ಅಲ್ಲಾ, ಈ ಜಾಗವನ್ನು ನೀನು ಬರ್ಕತ್ ಮತ್ತು ನಿನ್ನ ರಹಮತ್ತಿನಿಂದ ತುಂಬು ಎಂದು. ಅವರ ನಂಬಿಕೆಯನ್ನು ಅಲ್ಲಾಹನು ಹೇಗೆ ಈಡೇರಿಸುತ್ತಾನೆ ಎಂದರೆ ಆ ಜಾಗದಲ್ಲಿ ಅಲ್ಲಾಹನು ಜಂಜಂ ಎಂಬ ಪವಿತ್ರ ನೀರಿನ ವ್ಯವಸ್ಥೆಯನ್ನು ಉದ್ಭವ ಮಾಡಿಬಿಡುತ್ತಾನೆ. ಅಲ್ಲಿ ಜೀವಿಗಳು ವಾಸಿಸಲು ಯೋಗ್ಯ ಮಾಡಿಬಿಡುತ್ತಾನೆ. ನಮಗೆ ಇಷ್ಟು ಸಾಕಲ್ಲವೇ? ಅಲ್ಲಾಹನ ಮೇಲೆ ಗಟ್ಟಿಯಾದ ನಂಬಿಕೆಯನ್ನು ಇಡಲು ನಮ್ಮ ದುವಾಗಳೂ ಸಹಿತ ಅಲ್ಲಾಹನು ಕಬೂಲ್ ಮಾಡುತ್ತಾನೆ. ನಾವು ನಮ್ಮ ಕಣ್ಣಿನಿಂದಲೇ ಅದನ್ನು ನೋಡುತ್ತೇವೆ ಮತ್ತು ಅನುಭವಿಸುತ್ತೇವೆ. ಅಲ್ಲಿಯವರೆಗೂ ನಾವು ತಾಳ್ಮೆಯಿಂದ ಮತ್ತು ನಂಬಿಕೆಯಿಂದ ಕಾಯೋಣ. ಅವನ ಮುಂದೆ ಚಾಚಿರುವ ಕೈಗಳನ್ನು ಅವನು ಎಂದಿಗೂ ಖಾಲಿ ಕಳಿಸುವುದಿಲ್ಲ. ನಾವು ಮಾಡಿರುವ ಪ್ರತಿಯೊಂದು ದುವಾದ ಉತ್ತರ ನಮಗೆ ಅವನಿಂದ ಸಿಗುತ್ತದೆ. ಬನ್ನಿ, ಹಾಗಿದ್ದರೆ ನಾವು ನಮ್ಮ ಎಲ್ಲ ಆಸೆ ಕನಸುಗಳನ್ನು ಅವನಲ್ಲಿ ಬೇಡೋಣ. ನಮ್ಮ ಈಮಾನನ್ನು ಇನ್ನೂ ಗಟ್ಟಿ ಮಾಡಿಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಆತ್ಮೀಯರೊಡನೆ ಇದನ್ನು ಶೇರ್ ಮಾಡಿ. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಇಸ್ಲಾಮಿಕ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಕನ್ನಡದಲ್ಲಿ ಇಸ್ಲಾಮಿನ ಬಗ್ಗೆ ತಿಳುವಳಿಕೆ ಮೂಡಿಸುವಂತಹ ನಮ್ಮ ಪ್ರಯತ್ನದಲ್ಲಿ ನಿಮ್ಮ ಕೈ ಜೋಡಿಸಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಲ್ಲಿ ಈ ವಿಡಿಯೋವನ್ನು ಶೇರ್ ಮಾಡಿ.